ತಮಿಳ್ನಾಡಲ್ಲಿ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟಂತೂ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ತಮಿಳ್ನಾಡು ಅಸೆಂಬ್ಲಿಯಲ್ಲಿ ಮೆಗಾ ಸೀರಿಯಲ್ ನಡೀತಾ ಇರೋದಂತೂ ಪಕ್ಕ. ಯಾಕಂತ ಅಂದರೆ ಉದಯನಿಧಿ ಸ್ಟಾಲಿನ್ ಎಲ್ಲರಿಗೂ ಗೊತ್ತಿರೋ ಹಂಗೆ ಕೆಲವು ತಿಂಗಳಿಂದೆ ತುಂಬ ದೊಡ್ಡ ನ್ಯೂಸ್ ಆಗಿತ್ತು. ಸನಾತನ ಧರ್ಮನ ಎರಾಡಿಕೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಬೇಕಾದ್ರೆ ಆ ಥರ ಕಮೆಂಟ್ ಪಾಸ್ ಮಾಡ್ತಾರೆ. ಹ್ಯೂಜ್ ಬ್ಯಾಕ್ಲ್ಯಾಶ್ ಬಂತು. ಆ ಟೈಮಲ್ಲಿ ಅವರು ರೂಲಿಂಗ್ ಪಾರ್ಟಿಯಲ್ಲಿದ್ದರು. ಅವರ ತಂದೆ ಎಂ.ಕೆ. ಸ್ಟಾಲಿನ್ ಅವ್ರು ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗಿದ್ದರು. ಸೊ ಅವ್ರಿಗೂ ಆವಾಗ ರೂಲಿಂಗ್ ಪಾರ್ಟಿ ಆಗಿರೋದ್ರಿಂದ ಅವ್ರು ಆಡಿದ್ದೇ ಆಟ ಆಗಿತ್ತು. ಸೊ ಮೊನ್ನೆ ನಡೆದಿದ್ದ ಎಲೆಕ್ಷನಲ್ಲಿ ಜನ ಅವ್ರಿಗೆ ಈ ನಮ್ಮ ಹಿಂದೂಗಳ್ನ ಯಾವ ಥರ ಟ್ರೀಟ್ ಮಾಡ್ತಾಯಿದ್ರು, ಮೀನ್ಸ್ ನಮ್ಮ ಧರ್ಮದ ಬಗ್ಗೆ ಮಾತಾಡೋದಾಗಲಿ, ನಮ್ಮ ದೇವ್ರನ್ನ ಹೀಯಾಳಿಸೋದಾಗಲಿ, ಅಥವಾ ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಇದೆಲ್ಲ ತುಂಬ ತಮಿಳ್ನಾಡು ಪೊಲಿಟಿಕ್ಸಲ್ಲಿ ಅಂದರೆ ಈ DMK ಪಾರ್ಟಿಯವರು ತುಂಬ ಮಾಡ್ತಾಯಿದ್ರು. ಸೊ 2026 ರೀಸೆಂಟಾಗಿ ಮೊನ್ನೆ ನಡೆದಿದ್ದ ಎಲೆಕ್ಷನಲ್ಲಿ ಅದರ ರಿಸಲ್ಟು ಅವ್ರಿಗೆ ಗೊತ್ತಾಯಿತು. ಎಲ್ಲೋ ಇದ್ದಿದ್ದು ಗೌರ್ಮೆಂಟು ಎಲ್ಲೋ ತಂದು ನಿಲ್ಲಿಸಿದ್ದಾರೆ ಇವಾಗ. ಸೊ ಅದು ಒಳ್ಳೆಯದೇನೆ. ಅವ್ರಿಗೆ ಬುದ್ಧಿ ಬಂತು ಅಂತ ಅಂದ್ಕೊಂಡ್ರೆ ಯಾಕೋ ನಾಯಿ ಬಾಲ ಡೊಂಕು ಅನ್ನೋ ಥರನೇ ಆಗ್ತಾಯಿದೆ. ಯಾಕಂತಂದರೆ ಮೊನ್ನೆ ತಮಿಳ್ನಾಡು ಅಸೆಂಬ್ಲಿಯಲ್ಲಿ ಎಲೆಕ್ಷನ್ ಆದಮೇಲೆ ಫಸ್ಟು ಸೆಷನ್ ಇರುತ್ತಲ್ಲ, ಆ ಸೆಷನ್ನಲ್ಲಿ ಅಪೋಸಿಷನ್ ಲೀಡರಾಗಿ ಉದಯನಿಧಿ ಸ್ಟಾಲಿನ್ ಅವರು ನೇಮಕ ಆಗ್ತಾರೆ. ಸೊ ಅವರು ಫಸ್ಟ್ ಸ್ಪೀಚಲ್ಲಿ ವಿಜಯ್ ಅವ್ರದ್ದು, ಆಮೇಲೆ ಇವರು ಒಂದೇ ಕಾಲೇಜಲ್ಲಿ ಓದಿದ್ದು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಕ್ಕಳು ಅದು ಇದು ಎಲ್ಲ ಹೇಳ್ತಾನೆ ನನ್ನ ಮಗ ಅವನು. ಆದರೆ ಹೇಳಿದ ತಕ್ಷಣವೇ ಲಾಸ್ಟಲ್ಲಿ ಏನು ಹೇಳ್ತಾನೆ ಅಂತ ಅಂದರೆ ಮತ್ತೆ ಕೆಲವು ತಿಂಗಳ ಹಿಂದೆ ಕಮೆಂಟ್ ಮಾಡಿರ್ತಾನಲ್ಲ, ಆ ಕಮೆಂಟನ್ನು ಪಾಸ್ ಮಾಡ್ತಾನೆ. ಏನಂತ ಅಂದರೆ ಅಸೆಂಬ್ಲಿಯಲ್ಲಿ ಎಲ್ಲರೂ ಇದನ್ನು ನೆನಪಲ್ಲಿ ಇಟ್ಕೊಬೇಕು, ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ತಾನೆ, ಸನಾತನ ಧರ್ಮ ಮುಗಿಸ್ಬೇಕು, ವಿನಾಶ ಮಾಡಬೇಕು ಅದನ್ನು ಅಂತ ಅಂದ್ಬಿಟ್ಟು. ಇದು ಕೇಳಿಸ್ಕೊಂಡು ಎದುರಲ್ಲಿ ಕೂತಿದ್ದ ಕರೆಂಟ್ ಚೀಫ್ ಮಿನಿಸ್ಟರ್ ಇಲೈ ದಳಪತಿ ವಿಜಯ್ TVK ಪಾರ್ಟಿಯಿಂದ ಆಗಿದ್ದಾರಲ್ಲ, ಅವರು ಏನು ರಿಯಾಕ್ಷನ್ನೇ ಇಲ್ಲ. ಹೆಂಗೆ ಕೂತಿದ್ದಾರೆ ಅಂತ ಅಂದರೆ ಬ್ಲ್ಯಾಂಕ್ ಎಕ್ಸ್ಪ್ರೆಷನಲ್ಲಿ. ಈ ಮನುಷ್ಯಂಗೆ ನಿಜವಾಗ್ಲೂ ಪಾಲಿಟಿಕ್ಸ್ ಗೊತ್ತಾ, ಇಲ್ಲ ಸುಮ್ಮನೆ ಏನೋ ಜನ ಸಪೋರ್ಟ್ ಇದೆ ಅಂತ ಬಂದ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಒಂದು ಧರ್ಮನ ವಿನಾಶ ಮಾಡ್ತೀನಿ ಅಂತ ಅಂದಾಗ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನಂತ ಅಂದಿದ್ರು ಅಂತಂದರೆ ಸಮಾನತೆಯಿಂದ ಎಲ್ಲರನ್ನೂ ನೋಡ್ತೀವಿ, ಯಾವುದೇ ಧರ್ಮ ಯಾವುದೇ ಇದು ಅಂತ ನೋಡ್ದಿರಾ ಎಲ್ಲರೂ ಸಮಾನತೆಯಿಂದ ನೋಡ್ತೀವಿ ಅಂತ ಅಂದ್ಬಿಟ್ಟು ಅಂಥ ವ್ಯಕ್ತಿ ತನ್ನ ಎಲೆಕ್ಷನ್ ರ್ಯಾಲಿಗಳಲ್ಲೆಲ್ಲ ಅವನು ಹೇಳಿದ್ದೇನು. ಬಟ್ ಅಪೋಸಿಷನ್ ಲೀಡರು ಒಂದು ಕಮೆಂಟ್ ಪಾಸ್ ಮಾಡಬೇಕಾದ್ರೆ ಅವ್ರ ಎಕ್ಸ್ಪ್ರೆಷನ್ ಇತ್ತಲ್ಲ, ಬ್ಲ್ಯಾಂಕ್ ಎಕ್ಸ್ಪ್ರೆಷನ್, ಅದು ಸರಿ ಅನಿಸಿಲ್ಲ ನನಗೆ. ಯಾಕಂತಂದರೆ ಅದೇ ಮೂಮೆಂಟಲ್ಲಿ ಎದ್ದು ಏನಾದರೂ ಒಂದು ಡಿಫೆಂಡ್ ಆದರೂ ಮಾಡ್ಬೋದಾಯಿತು, ಏನಾದರೂ ಹೇಳ್ತಾ ಇದ್ದೀರಾ ಹೇಳಿ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಯಾರೂ ಏನು ಮಾತಾಡೂ ಇಲ್ಲ ಅಸೆಂಬ್ಲಿಯಲ್ಲಿ. ಅದು ಇವಾಗ ಮೀಡಿಯಾದಲ್ಲಿ ತುಂಬ ಬ್ಯಾಕ್ಲೆಶ್ ಬರ್ತಾಯಿದೆ DMK ಅವ್ರಿಗೆ. ಅವ್ರಿನ್ನೂ ಬುದ್ಧಿ ಕಲ್ತಿಲ್ಲ, ಅವ್ರಿಗಿನ್ನೂ ಮಣ್ಣಲ್ಲಿ ಮಣ್ಣಾಗೋವರೆಗೂ ಅವ್ರು ಬುದ್ಧಿ ಕಲಿಯಲ್ಲ. ನೆಕ್ಸ್ಟು ಏನಪ್ಪ ಅಂತ ಅಂದರೆ ಈ ಕಮೆಂಟು ಈ ಥರ ಪಾಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪ್ರೆಸ್ ಅವರು ಬಂದು ಇವಾಗ ರೂಲಿಂಗ್ ಗೌರ್ಮೆಂಟ್ TVKಯಲ್ಲಿರೋ MLAs ಅಂದರೆ ಈ ವಿಜಯ್ ಗೆದ್ದಿದ್ದಾರಲ್ಲ TVK ಪಾರ್ಟಿಯಲ್ಲಿರೋ MLA ಒಬ್ಬರು ಮುಸ್ತಫಾ ಅಂತ ಅಂದ್ಬಿಟ್ಟು ಮಧುರೈಯಲ್ಲೆಲ್ಲೋ ಗೆದ್ದಿದ್ದಾರಂತೆ. ಅವರು ಮುಸ್ಲಿಮ್ ಅವರು ಆ್ಯಕ್ಚುಲಿ. ಅವ್ರ ಹತ್ರ ಹೋಗಿ ಕೇಳ್ತಾರೆ, ಈ ಥರ ಉದಯನಿಧಿ ಸ್ಟಾಲಿನ್ ಅವರು ಕಮೆಂಟ್ ಪಾಸ್ ಮಾಡಿದಾರಲ್ಲ, ಏನು ನಿಮ್ಮ ಅಭಿಪ್ರಾಯ ಅಂತ ಅಂದ್ಬಿಟ್ಟು. ಅದಕ್ಕೆ ಆ ಮನುಷ್ಯ ಹೇಳ್ತಾನೆ, ಹೌದು ಆ ಯಪ್ಪ ಹೇಳಿದ್ದು ಕರೆಕ್ಟೇನೆ, ಪೆರಿಯಾರು ಅವರ ತತ್ವ, ಸೋಷಲ್ ಜಸ್ಟಿಸ್ಸು ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾರೆ. ಹೇಳ್ಬಿಟ್ಟು ಲಾಸ್ಟಲ್ಲಿ ಅವರೂ ಈ ಸನಾತನ ಧರ್ಮನ ಎರಾಡಿಕೇಟ್ ಮಾಡಬೇಕು ಅಂತ ಅಂದ್ಬಿಡ್ತಾರೆ. ಸೊ ಇದು ಉದಯನಿಧಿ ಸ್ಟಾಲಿನ್ ಹೇಳಿದ್ಕಿಂತ ತುಂಬ ಡ್ಯಾಮೇಜಿಂಗ್ ಆಯಿತು TVK ಪಾರ್ಟಿಯವ್ರಿಗೆ. ಯಾಕಂತ ಅಂದರೆ TVK ಮ್ಯಾನಿಫೆಸ್ಟೋದಲ್ಲಿ ಏನಿತ್ತು ಅಂತ ನಾನು ಮೊದಲೇ ಹೇಳಿದ್ನಲ್ಲ. ಸೊ ಇದು ಜನರಲ್ಲಿ ತುಂಬ ಇದಾಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ TVK ಅಂದರೆ ವಿಜಯ್ಗೆ ಸಪೋರ್ಟ್ ಮಾಡ್ತಾರೆ ಜನ ಎಲ್ಲ. ಎಲೆಕ್ಷನಲ್ಲಿ ತಮ್ಮ ಮನೆ ಮುಂದೆ ವಿಜಯ್ ಫೋಟೋ ಹಾಕಿರ್ಬೋದಾಗಲಿ, ಅವ್ರನ್ನ ಪಕ್ಷದ ಬಾವುಟ ಹಾರಿಸಿರೋದಾಗಲಿ, ಅಥವಾ ಒಂದು ಪಕ್ಷದ ಸಿಂಬಲ್ ಹಾಕಿರೋದಾಗಲಿ ಎಲ್ಲ ತೆಗಿತಾ ಇದ್ದಾರೆ. ಸೊ ಈ ಬ್ಯಾಕ್ಲ್ಯಾಶ್ನ ನೋಡಿ ಡ್ಯಾಮೇಜ್ ಕಂಟ್ರೋಲ್ಗಂತ ಅಂದ್ಬಿಟ್ಟು TVK ಪಕ್ಷದಲ್ಲಿ ಅವನು ಇನ್ನೊಬ್ಬ ಇದ್ದಾನೆ, ಅವನ ಹೆಸರೇನೋ ನನಗಂತೂ ಗೊತ್ತಿಲ್ಲ, ಗೇಂಡ ಮುರುಘ ಇದ್ದಂಗೆ ಇದ್ದಾನೆ. ಪ್ರಪಂಚದಲ್ಲೇ ಫಸ್ಟ್ ಟೈಮು ನಾನು ನೋಡಿದ್ದು. ಯಾಕಂತಂದರೆ TVK ಪಾರ್ಟಿ MLA ಮಾಡಿದ್ದು. ಒಬ್ಬ ರೂಲಿಂಗ್ ಪಾರ್ಟಿ MLA ಆಗಿ ಪ್ರೆಸ್ ಅವರು ಅವ್ರಿಗೆ ಕ್ವಶನ್ ಕೇಳ್ತಾರೆ,
ಈ ಥರ ಮೊನ್ನೆ ಅಸೆಂಬ್ಲಿಯಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮನ ಎರಾಡಿಕೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದಿದ್ದಾರಲ್ಲ, ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ಏನೋ ಕೇಳಿದ್ದಾರೆ. ಅದಕ್ಕೆ ಅವನು ಹೇಳಿದ್ದಾನೆ, ಇಲ್ಲ ಹಿಂದೂ ಸನಾತನ ಧರ್ಮ ಅಂತ ಅಂದರೆ 2 ಥರ ಇದೆ, ಅದೊಂದು ಥರ ಇದೆ, ಇದೊಂದು ಥರ ಇದೆ, ಸೋಷಲ್ ಜಸ್ಟಿಸ್ಸು ಅದು ಇದು. ಗುರು, ಏನು ಹೇಳ್ತಾ ಇದೀಯ ನೀನು? ನಿನಗೆಲ್ಲ ಚಪ್ಪಲಿ ತೊಗೊಂಡು ಹೊಡಿಬೇಕು ನಿಜವಾಗ್ಲೂ. ಒಬ್ಬ ರೂಲಿಂಗ್ ಪಾರ್ಟಿ MLA ಬಂದ್ಬಿಟ್ಟು ಅಪೋಸಿಷನ್ ಪಾರ್ಟಿ ಲೀಡರು ಮಾಡಿರೋ ಕಮೆಂಟ್ಸ್ನ ಡಿಫೆಂಡ್ ಮಾಡ್ತಾ ಇದ್ದಾನೆ. ಇದು ಪರಿಸ್ಥಿತಿ. ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಅಂತಂದರೆ ಬೇರೆ ಏನೂ ಇಲ್ಲ ಸರ್. MK ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಬಂದ್ಬಿಟ್ಟು ಕ್ರಿಶ್ಚಿಯನ್, ಜೋಸೆಫ್ ವಿಜಯ್ ಬಂದ್ಬಿಟ್ಟು ಕ್ರಿಶ್ಚಿಯನ್. ದೇ ವಾಂಟ್ ಟು ಬ್ರಿಂಗ್ ಕ್ರಿಶ್ಚಿಯಾನಿಟಿ ಇನ್ ತಮಿಳ್ನಾಡು. ಇದೇ ಪೇಜಲ್ಲೇ ಕಂಟಿನ್ಯೂ ಆದರೆ, ಇನ್ನೂ ತಮಿಳ್ನಾಡು ಜನ ಎದ್ದಿಲ್ಲ ಅಂತಂದರೆ, ತಮಿಳ್ನಾಡು ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಬಿ ಡಿಕ್ಲೇರ್ಡ್ ಆ್ಯಸ್ ಕ್ರಿಶ್ಚಿಯನ್ ಸ್ಟೇಟ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂತ ಅಂದರೆ ಪೊಸಿಷನ್ ಅದೇ ಥರನೇ ಇದೆ. ಬಟ್ ಇದು ತುಂಬ ದಿವಸ ನಡೆಯಲ್ಲ, ತಲೆ ಕೆಡಿಸ್ಕೊಂಬಿಡಿ. ಯಾಕಂತಂದರೆ ತಮಿಳ್ ಜನರು ತುಂಬ ವರ್ಷಗಳಿಂದ, ಅಂದರೆ ಪುರಾತನ ಕಾಲದಿಂದ ಅವರು ಸಂಸ್ಕೃತಿ, ನಮ್ಮ ಹಿಂದುತ್ವವನ್ನು ಪಾಲಿಸ್ಕೊಂಬಂದಿರೋದು. ಸೊ ಅಣ್ಣಾಮಲೈ ಸರ್ ಅವರು ಇವಾಗ BJPಯಲ್ಲಿ ಇರೋದ್ರಿಂದ ತಮಿಳ್ನಾಡಲ್ಲಿ ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಒಳ್ಳೇದಾಗ್ಬೋದು ಅಂತ ಅಂದ್ಬಿಟ್ಟು ನನ್ನ ನಂಬಿಕೆ. ಇದನ್ನು ಹೇಳ್ತಾ ಇವತ್ತು ಇದನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.